ಅದೇ ಹಿರಿಯೂರು ಪೊಲೀಸ್ ಹೆಸರು ನೋಡಿ, ಶ್ರೀನಿವಾಸ್ ಶೀನೂರು ಅಂತ ಅವರಿಂದನೇ ಇವೆಲ್ಲ ನಮ್ಗೆ ಅನ್ಯಾಯ ಆಗಿರೋದು ಬೆಳಗಿಂದ. ಸೊ ದಯವಿಟ್ಟು ಇದ್ರ ಬಗ್ಗೆ ಜಾಸ್ತಿ ವಿಡಿಯೋ ಮಾಡೋದು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಾಳೆ 10 ಗಂಟೆ ಕರೆಕ್ಟಾಗಿ ದಯವಿಟ್ಟು ಎಲ್ಲ ಚಾಲಕ ಮಿತ್ರರು, ಪದಾಧಿಕಾರಿಗಳು, ಮೇಯ್ನು ಪದಾಧಿಕಾರಿಗಳು, ನಿಮಗೆ ಮನುಷ್ಯತ್ವ ಅನ್ನೋದಿದ್ರೆ ಬನ್ನಿ. ನಾಳೆ ಇಷ್ಟು ದಿನ ಯಾವುದಕ್ಕೂ ಪಾಲ್ಗೊಳ್ತಾ ಇಲ್ಲ. ಬರೀ ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ, ನಾನು ಇನ್ನು ಕೆಲವು ಇವರೇ ಅಡ್ಡಾಡ್ತಿರ್ಬೇಕಾ? ನಿಮಗೆ ಜವಾಬ್ದಾರಿ ಇಲ್ವಾ? ನಾಳೆ ನಿಮ್ಗೆ ಅಣ್ಣಗೂ ತಮ್ಮಗೂ ಹಿಂಗಾದರೆ ಯಾರು ಸುಮ್ಮನೆ ಇರ್ತೀರ ನೀವು? ಇವತ್ತು ಈ ಚಾಲಕನಿಗಾಗಿ ಅಲ್ಲೇ ನಾಳೆ ನಮ್ಗೆ ಆಗಬಾರ್ದು. ಚಾಲಕನ ಮುಟ್ಟಕ್ಕೆ ಇನ್ನೊಂದ್ಸರಿ 10 ಸರಿ ಯೋಚನೆ ಮಾಡುವ. ಯಾರೇ ಪ್ರಯಾಣಿಕರಾಗಲಿ, ಯಾವುದೇ ಓನರ್ ಆಗಲಿ, ಯಾವ ಹೊರ್ಗಡೆರಾಗಿರಲಿ, ಇದನ್ನು ಮಾದರಿಯಾಗಿ ತೋರಿಸ್ಬೇಕು ನಾವೆಲ್ಲ. ದಯವಿಟ್ಟು ಚಾಲಕ ಮಿತ್ರರೇ ನಿಮ್ಮ ಕೈ ಜೋಡಿಸಿ ಕೇಳ್ಕೊತೀವಿ ನಾನೇ. ದಯವಿಟ್ಟು ನಾಳೆ 10 ಗಂಟೆಗೆ ಎಲ್ಲರೂ ಸ್ಟೇಷನ್ ಮುಂದೆ ಹಾಜರಿರಬೇಕು. ಇದನ್ನು ಹೋರಾಟ ಮಾಡೋಕ್ಕೂ ಪ್ರಶ್ನೆ ಮಾಡಬೇಕು ನಾವು. ಕಾನೂನು ಯಾರಪ್ಪ ಮನೆ ಆಸ್ತಿ ಅಲ್ಲ, ಕಾನೂನು ಎಲ್ಲರ ಹಕ್ಕು. ದಯವಿಟ್ಟು 10 ಗಂಟೆಗೆ ಎಲ್ಲರೂ ಬರಬೇಕು. ಇದನ್ನು ಅಧ್ಯಕ್ಷರು ಸಮೇತ ಹೇಳ್ತಾ ಇದ್ದೀನಿ. ಅಧ್ಯಕ್ಷರ ನೇತೃತ್ವ ಇರುತ್ತೆ. ನಾಳೆ ಎಲ್ಲ ಮಾಧ್ಯಮದವರು ಬರ್ತಿದ್ದಾರೆ. ದಯವಿಟ್ಟು ಎಲ್ಲ ಒಂದು ಕೈ ಜೋಡಿಸ್ಬೇಕು. ಎಲ್ಲ ಸಂಘಟನೆಗಳು ಹೇಳ್ತೀನಿ ನಾನು, ಎಲ್ಲ ಬರಬೇಕು. ನಾಳೆ 10 ಗಂಟೆ ಕರೆಕ್ಟಾಗಿ ಮಾದನಹಳ್ಳಿ ಸ್ಟೇಷನ್ ಮುಂದೆ ಇರಬೇಕು ನೀವು. ಇದು ಒಬ್ಬಂದಲ್ಲ ಸಮಸ್ಯೆ, ನಮ್ಮೆಲ್ಲರ ಸಮಸ್ಯೆ. ನಮಸ್ಕಾರ. ನೋಡಿದ್ರೆ ಎಷ್ಟು ನೋವು ಪಡ್ತಾರೆ ಅವರು. ಇವತ್ತಿನ ದಿನ ಸೋಷಿಯಲ್ ಮೀಡಿಯಾ ಎಷ್ಟು ಪಾಸ್ ಐತೆ ಗೊತ್ತಾ? ಅವ್ರ ಕುಟುಂಬದವ್ರು ನೋಡಿದ್ರೆ ಎಷ್ಟು ನೋವು ಪಡ್ತಾರೆ ಅವರು. ಅವ್ರ ಹೆಂಡತಿ ಮಕ್ಕಳು ನೋಡಿದ್ರೆ ನಡೀರಿ, ಆಯ್ತು ನೋಡಿ. ಇಲ್ಲ ಅಂದ್ರೆ ಕಂಪ್ನಿ ಮೇಲೆ ನಾನು ಕೇಸ್ ಮಾಡ್ತೀನಿ. ನಡೀರಿ. ನೀವ್ ಹೆಂಗ್ ಹೇಳ್ತಿದ್ರಂದ್ರೆ ಈಗ ಅವನಿಗೆ ನೋವಾಗಿದೆ, ಈಗ ಅವನಿಗೆ ಅವಮಾನ ಆಗಿದೆ, ಅವನಿಗೆ ಹೇಳ್ತೀನಿ ನಾನೇ. ಮೆಟ್ರೋ ಇದು ಪರಪನಹಳ್ಳಿ, ಅದು ಇದು ಯಾವ್ದಣ್ಣ ಇದೆಯಲ್ಲ, ನಾಯಂಡಹಳ್ಳಿಯೋ, ನಾಯಂಡಹಳ್ಳಿ ಅದು ಬಿಟ್ಟು ಮುಂದೆ ಬಂದು ಅವ್ನ ಮಣ್ಣ ಅಲ್ಲ, ತಮ್ಮ ಅಲ್ಲ ಕಣ್ರಿ. ನಾನು ನೋಡೋಡಿ ತಮ್ಮ ಅಲ್ಲ ಅವನು. ಆತರ ಹೇಳ್ತಾ ಇದ್ರೆ ಅರ್ಥ ಆಯ್ತಾ? ಆತರ ಹೇಳ್ತಾ ಇದ್ರೆ ಇವತ್ತು ನಾವು